ನಿರ್ಮಲಾನಂದನಾಥ ಶ್ರೀಗಳ ಬಗ್ಗೆ ವಿವಾದಿತ ಹೇಳಿಕೆ. ರಂಗಪಟ್ಟಣ ಕೈ ಶಾಸಕ ರಮೇಶ್ ಬಂಡಿಸಿದ್ದೇಗೌಡ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ನಿರ್ಮಲಾನಂದನಾಥ ಶ್ರೀಗಳ ಬಗ್ಗೆ ವಿವಾದಾತ್ಮಕ ಹೇಳಿಕೆ. ಶ್ರೀರಂಗಪಟ್ಟಣ ಕೈ ಶಾಸಕ ಹೇಳಿಕೆಯನ್ನ ಕೊಟ್ಟಿರುತ್ತದೆ. ಇತ್ತೀಚೆಗೆ ಶ್ರೀಗಳ ಹೆಜ್ಜೆ ಎಲ್ಲೆಲ್ಲೂ ಭಾರಿ ನಿಗೂಢ. ಹಿರಿಯ ಸ್ವಾಮೀಜಿ ಎಲ್ಲರಲ್ಲೂ ಒಗ್ಗೂಡಿಸಿ ಹೋಗ್ತಿದ್ರು, ಜೊತೆಗೆ ಹೋಗುವಂತೆ ಒಳ್ಳೆ ದಾರಿ ಹಾಕಿಕೊಟ್ಟಿದ್ದಾರೆ. ಹಿರಿಯರು ಹಾಕಿಕೊಟ್ಟಿರುವಂತಹ ದಾರಿ ತಪ್ಪಾಗಬಾರದು. ಚುಂಚನಗಿರಿ ಮಠ ಪ್ರಪಂಚದಾದ್ಯಂತ ಹೆಸರು ಮಾಡಿದೆ. ಇತ್ತೀಚಿನ ದಿನಗಳ ಶ್ರೀಗಳ ಹೆಜ್ಜೆ ಮತ್ತು ನುಡಿಗಳನ್ನ ಗಮನಿಸಿ ಈ ಮಾತುಗಳನ್ನ ಬಹಳ ಬೇಸರದಿಂದ ಹೇಳುತ್ತಿದ್ದೇನೆ. ಮಠ ಜಾತ್ಯತೀತವಾಗಿ ಬೆಳೆದು ಪ್ರೀತಿಯಿಂದ ಕಾಣುತ್ತಿದೆ. ಎಲ್ಲಾ ವರ್ಗದ ಜನರನ್ನ ಒಟ್ಟಿಗೆ ತೆಗೆದುಕೊಂಡು ಹೋಗಬೇಕು. ಮಠ ಮತ್ತು ಶ್ರೀಗಳ ನಡವಳಿಕೆ ಬಗ್ಗೆ ಅಪಸ್ವರ ತೆಗೆದ ಶಾಸಕ. ಕೈ ಶಾಸಕನ ಹೇಳಿಕೆಗೆ ಕೇಂದ್ರ ಸಚಿವ ಎಚ್.ಡಿ.ಕೆ ಬೇಸರವನ್ನ ವ್ಯಕ್ತಪಡಿಸಿದ್ದಾರೆ. ಸ್ವಾಮೀಜಿ ಪ್ರಶ್ನಿಸುವ ಹಂತಕ್ಕೆ ನಾವೆಲ್ಲ ಬೆಳೆದಿದ್ದೇವೆ. ಶ್ರೀಗಳು ತಪ್ಪು ಮಾಡಿದ್ದಾರೆಂದು ತೋರಿಸುವಂತೆ ಆಗಬಾರ್ದು. ಯಾರು ಸಹ ಸಾರ್ವಜನಿಕವಾಗಿ ಮಾತನಾಡಬಾರ್ದು. ಸ್ವಾಮೀಜಿ ಹಾದಿ ತಪ್ಪಿ ಹೋಗಿದ್ದೀರಾ ಅಂದ್ರೆ ಅರ್ಥವೇನು? ನಿರ್ಮಲಾನಂದನಾಥ ಶ್ರೀಗಳ ಬಗ್ಗೆ ವಿವಾದಾತ್ಮಕ ಹೇಳಿಕೆ. ಕೈ ಶಾಸಕ ರಮೇಶ್ ಬಂಡಿಸಿದ್ದೇಗೌಡ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಶ್ರೀಗಳ ಹೆಜ್ಜೆ ಇತ್ತೀಚೆಗೆ ದಾರಿ ತಪ್ತಾ ಇವೆ. ಹಿರಿಯ ಸ್ವಾಮೀಜಿಗಳು ಜಾತ್ಯತೀತವಾಗಿ ನಡ್ಕೊಂಡು ಎಲ್ಲರನ್ನ ಒಗ್ಗೂಡಿಸಿ ಕರೆದುಕೊಂಡು ಹೋಗ್ಬೇಕು. ಆದ್ರೆ ಹಿರಿಯ ಸ್ವಾಮೀಜಿಗಳು ಹಾಕಿಕೊಟ್ಟಂತ ದಾರಿಯಲ್ಲಿ ಇವರು ನಡೀತಾ ಇಲ್ಲ. ಇದನ್ನ ಹೇಳೋದಕ್ಕೆ ಬೇಸರ ಆಗುತ್ತೆ ನಮಗೂ ಸಹಿತ. ಚುಂಚನಗಿರಿ ಮಠ ಅಂತ ಅಂದ್ರೆ ಪ್ರಪಂಚದಾದ್ಯಂತ ಪ್ರಸಿದ್ಧಿಯನ್ನ ಪಡೆದುಕೊಂಡಿದೆ. ಅದಕ್ಕೆ ಆದಂತ ಒಳ್ಳೆಯ ತಕ್ಕ ಮಟ್ಟದ ಹೆಸರಿದೆ. ಆದ್ರೆ ನಿರ್ಮಲಾನಂದನಾಥ ಶ್ರೀಗಳು ಇಲ್ಲಿ ದಾರಿ ತಪ್ಪುವಂತಹ ಕೆಲಸಗಳನ್ನ ಮಾಡ್ತಾ ಇದ್ದಾರೆ. ದಾರಿ ತಪ್ಪುವಂತಹ ಒಂದು ವಿಚಾರಗಳನ್ನ ನಾವು ಇಲ್ಲಿ ಗಮನಿಸಬೇಕಾಗುತ್ತೆ ಅಂತ ಕೈ ಶಾಸಕ ಬಂಡಿಸಿದ್ದೇಗೌಡ ಹೇಳಿರುವಂಥದ್ದು. ಇದನ್ನ ಪ್ರಶ್ನೆ ಮಾಡಿ ಎಚ್.ಡಿ.ಕೆ ಮಾತನಾಡಿದ್ದಾರೆ. ಶ್ರೀಗಳ ಬಗ್ಗೆ ಮಾತನಾಡುವಂಥವ್ರು ಶ್ರೀಗಳು ದಾರಿ ತಪ್ತಾ ಇದ್ದಾರೆ ಅಂತ ಅಂದ್ರೆ ಆ ಹೇಳಿಕೆ ಎಲ್ಲಿಗೆ ಹೋಗುತ್ತೆ? ಅವರ ಬಗ್ಗೆ ಮಾತನಾಡುವಂಥವ್ರು ನಾವು ಎಷ್ಟು ಮಟ್ಟಿಗೆ ಸರಿ ಅಂತ. ಗುರುಗಳು ತಪ್ಪು ತಿಳಿ ಮುನ್ನಡೆಸ್ತಾ ಇರ್ತಕ್ಕಂಥ ಒಂದು ಟಿವಿ ಮಾಧ್ಯಮದ ಮುಖ್ಯಸ್ಥರು ಈ ಮಾತನ್ನು ಹೇಳಿದಾಗ ನನಗೆ ನಮ್ಮ ಬಗ್ಗೆನೇ ಬಹಳ ಹೆಮ್ಮೆ ಆಯಿತು. ಆದರೆ ಇತ್ತೀಚಿನ ದಿನಗಳಲ್ಲಿ ನಮ್ಮ ಗುರುಗಳು ತಪ್ಪು ತಿಳಿಬಾರ್ದು. ಹೆಜ್ಜೆ ಎಲ್ಲೆಲ್ಲೋ ದಾರಿ ತಪ್ತಾ ಇದೆ. ಹೆಜ್ಜೆ ದಾರಿ ತಪ್ಪಬಾರ್ದು. ನಮ್ಮ ಬಾಲಗಂಗಾಧರ ಸ್ವಾಮಿಗಳು ಒಂದು ಹೆಜ್ಜೆಯನ್ನು ಹಾಕ್ಕೊಟ್ಟಿದ್ದಾರೆ. ಎಲ್ಲರನ್ನ ವಿಶ್ವಾಸಕ್ಕೆ ಪಡೆದು ಎಲ್ಲರೆಲ್ಲ ಭಾವೈಕ್ಯತೆಯಿಂದ ಕೊಂಡು ಬಡವನಿಗೂ ಮತ್ತೆ ಯಾವುದೇ ವ್ಯತ್ಯಾಸ, ಶ್ರೀಮಂತರ ಮಧ್ಯೆ ವ್ಯತ್ಯಾಸ ಇಲ್ಲದ ರೀತಿ ಅವ್ರ ಹೆಜ್ಜೆಯನ್ನು ಹಾಕಿದ್ದಾರೆ. ಆ ಹೆಜ್ಜೆ ಅಳಿಸೋಗ್ಬಾರ್ದು. ಈ ಮಠ ಬಡವರಿಗೆ ಯಾರು ನೊಂದೋನ್ ಬರ್ತಾನೆ, ಯಾರು ಹಸ್ತೋನ್ ಬರ್ತಾನೆ, ಯಾರು ಇಲ್ಲೋದನ್ ಬರ್ತಾನೆ, ಅವನ್ನ ಕೈ ಹಿಡಿದು ಮುನ್ನಡೆಸ್ತಕ್ಕಂಥದ್ದಕ್ಕೆ ಶಕ್ತಿ ತುಂಬೋಗಿದ್ದಾರೆ. ಇವತ್ತು ನಮ್ಮ ಚುಂಚನಗಿರಿ ಮಠ ಏನು ಸಾಮಾನ್ಯವಾಗಿ ಬೆಳೆದಿಲ್ಲ, ದೇಶ ವಿದೇಶಗಳೆಲ್ಲ ಬೆಳೆದಿದೆ. ನಿಮಗೆ ಅದರ ಶಕ್ತಿ ಇದೆ. ಈ ಪ್ರಪಂಚದಲ್ಲೇ ಅತ್ಯಂತ ಹೆಸರನ್ನ ಮಾಡ್ತಿದ್ರಿ. ಯಾಕೆ ನೀವು ಇತ್ತೀಚೆಗೆ ನಿಮ್ಮ ನಡೆಗಳಲ್ಲಿ ಅಥವಾ ನುಡಿಗಳಲ್ಲಿ ಅಥವಾ ನಿಮ್ಮ ಹೆಜ್ಜೆಯಲ್ಲಿ, ನಾನು ಇತ್ತೀಚೆಗೆ ಬಹಳ ಮನಸ್ಸಿಗೆ ನೋವಾಗಿ ಹೇಳ್ತಾ ಇದ್ದೇನೆ, ತಾವು ತಪ್ಪು ತಿಳಿಬಾರ್ದು. ಆದರೆ ಹೇಳಲೇಬೇಕಾದಂಥ ಸಂದರ್ಭ ಅಂತ ಹೇಳಿ ನಾನು ಈ ಮಾತನ್ನು ಹೇಳ್ತಾ ಇದ್ದೇನೆ. ನಮ್ಮ ಮಠ ಅನ್ನುವಂಥ ಇದು ಸದ್ಭಾವನೆ ಎಲ್ಲರಲ್ಲಿದೆ. ನಾವು ಜಾತ್ಯತೀತವಾಗಿ ಬೆಳೆದವರು. ಈ ಮಠ ಎಲ್ಲರನ್ನ ಪ್ರೇಮಿಸ್ತಕ್ಕಂಥದ್ದು. ಒಕ್ಕಲಿಗರ ಮಠ ಒಕ್ಕಲಿಗ ಇದ್ದು ನಿಂತರೆ ಈ ದೇಶವನ್ನ ಮುನ್ನಡೆಸ್ತವರು. ಈ ದೇಶದ ಎಲ್ಲಾ ಜಾತಿ ವರ್ಗದವ್ರನ್ನ ಒಂದು ತೆಕ್ಕೆಗೆ ತೆಗೆದುಕೊಂಡು ಎಲ್ಲರಿಗೆ ಸಹಾಯ ಮಾಡಿದಂಥ ಕೀರ್ತಿ ಈ ಒಕ್ಕಲಿಗರಿಗೆ, ಒಕ್ಕಲಿಗರ ಸಂಸ್ಥಾನಕ್ಕಿದೆ ಅನ್ನುವಂಥ ಮಾತನ್ನು ನಾನು ಈ ಸಂದರ್ಭದಲ್ಲಿ ಹೇಳ್ತೇನೆ. ಅದ್ರ ಕೀರ್ತಿ ನಿಮಗೆ ಸಲ್ಲಬೇಕು, ಅದ್ರ ಹೆಸರು ನಿಮ್ಗೆ ಬರಬೇಕು. ಯಾವುದು ಇವತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಯಾರು ಈ ರಾಷ್ಟ್ರೀಯ ಮಾಧ್ಯಮದ ಮುಖ್ಯಸ್ಥರುಗಳು ಮಾತನಾಡ್ತಾರೆ ಅವ್ರಿಗೆ ನೀವು ವಸ್ತು ಆಗಬಾರ್ದು ಅನ್ನುವಂಥ ಮಾತನ್ನು ಹೇಳಿ ನನ್ನ ಮಾತಿಂದ ತಮ್ಮ ಮನಸ್ಸಿಗೆ ನೋವಾಗಿದ್ದು ದಯಮಾಡಿ ಕ್ಷಮೆ ಕೇಳ್ತೇನೆ. ಯಾಕೆಂದ್ರೆ ಹೇಳಬೇಕಾದಂಥ ಸಂದರ್ಭ ಇದೆಲ್ಲ ನೀವೇ ಬಂದು ಹೇಳ್ಬೋದಾಗಿತ್ತು ಅಂತ ಒಂದು ಅನಿಸ್ಬೋದು. ನಾನು ಮಠಗಳಿಗೆ ಹೋಗ್ತಕ್ಕಂಥದ್ದು ಬಹಳ ಕಡಿಮೆ. ಮಠಗಳಿಗೆ ಗುರುಗಳಿಗೆ ನನ್ನ ಸೇವೆಯನ್ನು ಮಾಡಬೇಕು, ಕೆಲಸ ಬಂದಾಗ ಕೆಲಸ ಮಾಡ್ತಕ್ಕಂಥದ್ದು. ನನ್ನ ಕಾರ್ಯದಲ್ಲಿ ಯಾವುದೇ ಕಪ್ಪು ಚುಕ್ಕಿ ಹೇಳದ ರೀತಿ ಕೆಲಸ ಮಾಡ್ತಕ್ಕಂಥದ್ದು ನಾನು ಬೆಳೆಸ್ಕೊಂಡು